ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಂದು ಮುದ್ದು ಸೊಸೆ ಧಾರಾವಾಹಿ ಸಂಚಿಕೆಯಲ್ಲಿ ಏನಾಗ್ತಿದೆ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಶಿವರಾಮೇಗೌಡರು, ಗೋವಿಂದ ಮತ್ತು ಭದ್ರೇಗೌಡರು ಹೊರಗಡೆ ಹೊರಟಿರ್ತಾರೆ. ಆಗ್ಲೇ ಚಲುರಾಜ ಬರ್ತಾನೆ. ಇವ್ರನ್ನ ನೋಡಿದ ತಕ್ಷಣ ಶಿವರಾಮೇಗೌಡರು ಕೋಪ ಮಾಡಿಕೊಂಡು ನಮಗೆ ಸಂಬಂಧ ಇಲ್ಲದೆ ಇರೋರು ಯಾಕೆ ಇಲ್ಲಿ ಬಂದಿದ್ದಾರೆ ಅಂತ ಕೇಳ್ತಾ ಇರ್ತಾರೆ. ಅದಕ್ಕೆ ಶಿವರಾಮೇಗೌಡ್ರ ಹತ್ರ, ಗೌಡ್ರೆ, ನಾನು ನನ್ನ ಹೆಂಡ್ರು ಮಾಡಿರೋ ತಪ್ಪಿಗೆ ನನ್ನ ಮಗಳಿಗೆ ಶಿಕ್ಷೆ ಕೊಡಬೇಡಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಗೌಡ್ರೆ, ಅವಳದೇನು ತೆಪ್ಪಿಲ್ಲ. ನಾನು ಅವಳು ಚಿಕ್ಕವಳಿರುವಾಗ ಸಾಲ ಮಾಡಿ ಸಾಲಗಾರರ ಮನೆಗೆ ಬಂದಾಗ ಅವಳು ಸುಳ್ಳು ಹೇಳೋಕ್ಕಿಲ್ಲ ಅಂತ ಅವಳು ಒಳಗಡೆ ಇರುವಾಗಲೇ ನನ್ನ ಹೆಂಡ್ರು ಮತ್ತು ನನ್ನ ಚಿಕ್ಕ ಮಗಳು ಹೇಳ್ಬಿಟ್ಟು ಕಳಿಸ್ತಾ ಇದ್ರು. ಅವಳು ನಮ್ಮಿಂದ ಆಗಿರೋ ತಪ್ಪಿಗೆ ಅವಳಿಗೆ ಶಿಕ್ಷೆ ಕೊಡಬೇಡಿ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಭದ್ರೇಗೌಡ ಕೋಪ ಮಾಡಿಕೊಂಡು, ಇವಾಗ ಇಲ್ಲಿಂದ ಹೋಯ್ತ್ಯಾ ಅಥವಾ ನನ್ನ ಕೈಯಿಂದ ಸಾಯಬೇಕು ಅಂದ್ಕೊಂಡಿದ್ಯಾ ಅಂತ ಹೊಡೆಯೋದಕ್ಕೆ ಹೋಗಿರ್ತಾನೆ. ಆಗ ಗೋವಿಂದ ತಡೆದ್ಬಿಟ್ಟು, ಭದ್ರಾ, ಕೆಲಸ ಎಲ್ಲ ಮಾಡಬೇಡ ಅಂತ ತಡೀತಾರೆ. ಮೋಸಗಾರರ ಹತ್ರ ನಮಗೇನು ಕೆಲಸ, ನಿಮಗೆ ಉತ್ತರ ಕೊಡೋದನ್ನ ಕೊಟ್ಟಿದ್ದೀವಲ್ಲ ಆಗಲೇ, ಈಗ ಗೊತ್ತಾಗಿರಬೇಕು, ಮತ್ತ್ಯಾಕೆ ಇಲ್ಲಿ ಬಂದಿದೆಯಾ, ಸುಮ್ಮನೆ ನಮ್ಮ ಹಟ್ಟಿ ಹತ್ರ ಬಂದುಬಿಟ್ಟು ಗಲಾಟೆ ಎಲ್ಲ ಮಾಡಿದರೆ ಸಂದಾಕಿರೋದಿಲ್ಲ, ಅದ್ರ ಪರಿಣಾಮ ಹೆದರಿಸ್ಬೇಕಾಗತ್ತೆ ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ನೀವು ಏನು ಬೇಕಾದರೂ ಮಾಡಿ ನನ್ನನ್ನು ಕೊಂದು ಹಾಕಿದರೂ ಪರವಾಗಿಲ್ಲ, ನಾನು ಮಾತ್ರ ಈ ಜಾಗ ಬಿಟ್ಟು ಕದಲಕ್ಕಿಲ್ಲ ಅಂತ ಹೇಳಿದಾಗ, ಸುಮ್ಮನೆ ನನ್ನನ್ನು ಕೆಟ್ಟವನನ್ನಾಗಿ ಮಾಡಬೇಡ ಅಂತ ಹೇಳಿ ಭದ್ರೇಗೌಡ ಗಾಡಿ ಹತ್ಕೊತಾನೆ. ಅಷ್ಟರಲ್ಲಿ ಶಿವರಾಮೇಗೌಡರು ಎಲ್ಲರೂ ಹತ್ಕೊಂತಿರ್ಬೇಕಾದ್ರೆ ಗಾಡಿಗೆ ಅಡ್ಡ ಮಲಗ್ತಾನೆ. ಇದೆಲ್ಲ ನೋಡಿ ಮನೆ ಹೆಂಗಸರೆಲ್ಲ ಹೊರಗಡೆ ಬರ್ತಾರೆ. ಆಗ ಸಾವಿತ್ರಿ ಮಗಳು ಮಾಡಿರೋ ತೆಪ್ಪಿಗೆ ತಂದೆ ಇವಾಗ ನಾಟಕ ಬಂದಿದ್ದಾನೆ, ಹೇಗೆ ನಾಟಕ ಮಾಡ್ತಿದ್ದಾನೆ ನೋಡು ಅಂತ ಆಡ್ಕೊತಿರ್ತಾಳೆ. ಈಶ್ವರಿ, ಇಷ್ಟೊಂದೆಲ್ಲ ಮಗಳ ಬಗ್ಗೆ ಕಾಳಜಿ ಇರೋನು ತೆಪ್ಪು ಮಾಡಬೇಕಾದ್ರೆ ಅರ್ಥ ಆಗಿಲ್ವಾ ಅಂತ ಹೇಳ್ತಿರ್ತಾನೆ. ಇದೆಲ್ಲ ಕೇಳಿಸ್ಕೊಂಡು ಅಸಹಾಯಕರಂತೆ ಮೋಹನ ಅಮ್ಮಮ್ಮ ನಿಂತ್ಕೊಂಡಿರ್ತಾರೆ. ಆಗ ಚಲುರಾಜನ್ಗೆ ಏನು ಹೇಳೋದು ಅಂತಲೇ ಗೊತ್ತಾಗೋದಿಲ್ಲ. ಅಷ್ಟರಲ್ಲೇ ವಾಚ್ಮ್ಯಾನ್ಗಳನ್ನ ಪೊಲೀಸವ್ರನ್ನ ಕರೆದ್ಬಿಟ್ಟು, ಮನೆ ಒಳಗಡೆ ಯಾರ್ಯಾರನ್ನೋ ಬಿಡ್ತೀರಾ, ಗೊತ್ತಾಗೋಕ್ಕಿಲ್ವಾ, ಇದೇನಾ ನೀವು ಕೆಲಸ ಮಾಡೋದು ಅಂತ ಭದ್ರೇಗೌಡ ಕೂಗಾಡ್ತಾನೆ. ಅಷ್ಟರಲ್ಲಿ ಪೊಲೀಸವರು ವಾಚ್ಮ್ಯಾನ್ ಅವರು ಬಂದುಬಿಟ್ಟು ಚಲುರಾಜನ ಕರ್ಕೊಂಡು ಹೋಗ್ತಾರೆ. ಆಗ ಅವರಿಂದ ಬಿಡಿಸ್ಕೊಂಡು, ಅಮ್ಮವ್ರೆ ನೀವಾದರೂ ಹೇಳಿ, ಈ ಅನ್ಯಾಯದ ಬಗ್ಗೆ ಮಾತಾಡಿ ಅಮ್ಮವ್ರೆ ಅಂತ ಕೇಳ್ತಿರ್ತಾನೆ. ಆಗ ಯಾರ ಮಾತು ಕೇಳೋದಿಲ್ಲ. ಚಲುರಾಜನ ಎಳ್ಕೊಂಡು ಹೋಗ್ಬಿಟ್ಟು ಗೇಟಿಂದ ಹೊರಗಡೆ ನೂಕ್ಬಿಡ್ತಾರೆ. ವಿದ್ಯಾ ಕಾಲೇಜ್ಗೆ ಹೋಗಿರ್ತಾಳೆ. ಕ್ಲಾಸಲ್ಲಿ ಫ್ರೆಂಡ್ಸ್ ಜೊತೆ ಕೂತಿರ್ಬೇಕಾದ್ರೆ ಸೀನಿಯರ್ಸ್ ಎಲ್ಲ ಬಂದ್ಬಿಟ್ಟು ವಿದ್ಯಾನ ಮೇಲೆ ಕೋಪ ಮಾಡ್ಕೊಂಡಿರ್ತಾರೆ. ನಮಗೆ ಅವಮಾನ ಬಂದ್ಬಿಟ್ಟು ಇಲ್ಲಿ ನಗಾಡ್ಕೊಂಡು ಕೂತಿದ್ಯಾ ಅಂತ ಹೇಳಿದಾಗ, ಏನು ತಪ್ಪು ಮಾಡಿದೆ ಅಣ್ಣ ನಾನು, ಯಾಕೆ ಹಿಂಗೆ ಮಾಡ್ತೀರಾ ಅಂತ ಹೇಳ್ತಿದ್ದಾಗ್ಲೇ ಅವಳ ಹತ್ರ ಇರೋ ಬ್ಯಾಗನ್ನೆಲ್ಲ ತೊಗೊಂಡ್ಬಿಟ್ಟು ಅವಳ ಪುಸ್ತಕ, ವಾಟರ್ ಬಾಟ್ಲು ಎಲ್ಲನೂ ಕಿತ್ತು ಎಸಿತಾ ಇರ್ತಾರೆ. ಆಗ ಅಣ್ಣ ನನಗೇನಾದರೂ ಹೇಳಿ, ಬುಕ್ಗಳು ಈ ಥರ ಎಲ್ಲ ಮಾಡಬೇಡಿ ಅಂತ ವಿದ್ಯಾ ಅದನ್ನೆಲ್ಲ ಎತ್ಕೊತಿರ್ತಾಳೆ. ಅಷ್ಟರಲ್ಲೇ ಇನ್ನೊಬ್ಬ ಸ್ಕೆಲಿಟನ್ನೆಲ್ಲ ತೊಗೊಬರ್ತಾನೆ. ಅದನ್ನು ನೋಡ್ಬಿಟ್ಟು ಗಾಬರಿ ಆಗಿರ್ತಾಳೆ. ಯಾಕಣ್ಣ ಹೀಗೆಲ್ಲ ಮಾಡ್ತಿದ್ದೀರಾ, ನಾನೇನು ತಪ್ಪು ಮಾಡಿದೆ ಅಂತ ಹೇಳಿದ್ದಕ್ಕೆ, ಏನಿಲ್ಲ, ನೀನು ನಮಗೆ ಚಪ್ಪಾಳೆ ಹೊಡೆಸ್ಬಿಟ್ಟು ಸೀನಿಯರ್ಸು ಅಂತ ಗೌರವ ಕೊಡದೆ ಅವಮಾನ ಮಾಡ್ದಲ್ಲ, ಅದಕ್ಕೋಸ್ಕರ ಇವಾಗ ನೀನು ಡ್ಯಾನ್ಸ್ ಮಾಡಬೇಕು ಅಂತ ಹೇಳ್ತಾರೆ. ಡ್ಯಾನ್ಸಾ ಅಂತ ಹೇಳ್ತಿದ್ದಾಗ್ಲೇ, ನೀನು ಮಾಡಿಲ್ಲ ಅಂದರೆ ಇವಾಗ ಇಡೀ ಕ್ಲಾಸ್ಗೆ ಪನಿಷ್ಮೆಂಟ್ ಕೊಡ್ತೀವಿ ಅಂತ ಹೇಳ್ತಿದ್ದಾಗ, ವಿದ್ಯಾ ಅನಿವಾರ್ಯವಾಗಿ ಎಲ್ಲರಿಗೂ ಪನಿಷ್ ಮಾಡೋದು ಬೇಡ ಅಂತ ಸ್ಕೆಲಿಟನ್ ತೊಗೊಂಡ್ಬಿಟ್ಟು ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ಆ ಸ್ಕೆಲಿಟನ್ ನೋಡಿಬಿಟ್ಟು ಹಾಗೆ ಚಕ್ರ ಬಂದ್ಬಿಟ್ಟು ಬೀಳ್ತಾಳೆ ಡ್ಯಾನ್ಸ್ ಮಾಡ್ತಾ. ಅಷ್ಟರಲ್ಲೇ ಪ್ರೊಫೆಸರ್ಸು ಅವರೆಲ್ಲ ಬರ್ತಾರೆ. ಏನಾಯಿತು ಅಂತ ನೋಡ್ತಾ ಇದ್ದಾಗಲೇ ಅವಳು ಮೂರ್ಛೆ ಹೋಗಿ ಬಿದ್ದಿರೋದನ್ನು ನೋಡಿ ಅವಳ ಫ್ರೆಂಡ್ ಬಂದ್ಬಿಟ್ಟು ಅವಳಿಗೆ ನೀರು ಹಾಕಿ ಎಬ್ಬಿಸೋ ಪ್ರಯತ್ನ ಮಾಡ್ತಿರ್ತಾಳೆ. ಅಷ್ಟರಲ್ಲೇ ಹೇಗಾಯಿತು ಏನು ಅಂತ ಲೆಕ್ಚರರ್ ಕೇಳಿರೋದಕ್ಕೆ ಆ ಹುಡುಗಿ ಎಲ್ಲನೂ ಹೇಳ್ತಾರೆ. ಆಗ ಸೀನಿಯರ್ಸು ಭಯ ಬಿದ್ಕೊಂಡು ತಪ್ಪಾಯಿತು ಅಂತೆಲ್ಲ ಕೇಳ್ತಿದ್ದಾಗ, ನಿಮ್ಮ ಮಾಡೋ ರ್ಯಾಗಿಂಗಿಂದ ಏನೆಲ್ಲ ಅನಾಹುತ ಆಗುತ್ತೆ ಅಂತ ನೋಡ್ತಾ ಇದ್ದೀರಾ, ಗೊತ್ತಾಗೋದಿಲ್ವಾ, ಸೀನಿಯರ್ಸ್ ಆಗಿಬಿಟ್ಟು ಜೂನಿಯರ್ಸ್ಗೆ ಮಾಡೆಲ್ ಆಗಿರಬೇಕು, ಈ ಥರ ಮಾಡೋದಲ್ಲ, ನಿಮ್ಮನ್ನು ಇವಾಗಲೇ ರೆಸ್ಟಿಗೇಟ್ ಮಾಡ್ತಾ ಇದ್ದೀನಿ ಅಂತ ಲೆಕ್ಚರರು ಕೋಪ ಮಾಡ್ಕೊಂಡಿರ್ತಾರೆ. ಆಗ ಸರ್ ಬೇಡ ಸರ್ ಅಂತ ಎಲ್ಲ ಕೇಳ್ತಿರ್ತಾರೆ. ಅಷ್ಟರಲ್ಲೇ ವಿದ್ಯಾ ಎಚ್ಚರ ಆಗ್ತಾಳೆ. ಇಲ್ಲ ಸರ್, ನಾನು ಹುಷಾರಾಗಿದ್ದೀನಿ ಅಂತ ಹೇಳ್ತಾಳೆ. ಆಗ ಎದ್ಬಿಟ್ಟು ಕೂತ್ಕೊಂಡಾಗ
ಅವರನ್ನು ಹೊರಗಡೆ ಹೋಗೋಕ್ಕೆ ಹೇಳ್ತಾರೆ ಲೆಕ್ಚರರು. ವಿದ್ಯಾ ನನಗೇನು ಆಗಿಲ್ಲ, ಅವಾಗವಾಗ ಈ ಥರ ತಲೆ ಸುತ್ತಾ ಇರುತ್ತೆ, ಯಾಕೆ ಅಂದರೆ ನಾನು ಪ್ರೆಗ್ನೆಂಟ್ ಅಂತ ಹೇಳ್ತಾಳೆ. ಅದಕ್ಕೆ ಆವಾಗ ಅವರು ಬುಕ್ಸು ಮತ್ತು ಅವಳ ಬ್ಯಾಗನ್ನು ಎಲ್ಲ ಸರಿ ಮಾಡಿ ವಿದ್ಯಾ ಕೈಗೆ ಕೊಡ್ತಾರೆ. ಹೋಗಲಿ ಬಿಡಿ ಸರ್, ಅವ್ರನ್ನ ಕ್ಷಮಿಸ್ಬಿಡಿ, ಅವರಿಂದ ಏನೂ ಆಗಿಲ್ಲ ಅಂತ ಹೇಳಿ ಮತ್ತೆ ಅವರ ರೆಸ್ಟಿಗೇಟ್ ಆಗಿರೋದನ್ನು ಕ್ಯಾನ್ಸಲ್ ಮಾಡಿಸ್ತಾಳೆ. ಅವರು ತಮ್ಮ ತಪ್ಪನ್ನು ತಿಳ್ಕೊಂಬಿಟ್ಟು ತಪ್ಪಾಯಿತು ಸಿಸ್ಟರ್ ಅಂತ ಅವಳನ್ನು ಕ್ಷಮೆ ಕೇಳ್ತಾರೆ. ವಿನಂತಿ ಕೋಪ ಮಾಡಿಕೊಂಡು ಚಿಂತೆ ಮಾಡ್ತಾ ಕೂತಿರ್ಬೇಕಾದ್ರೆ, ಅದ್ಯಾಕೆ ನೀನು ಹಿಂಗೆ ಆಡ್ತಾ ಇದೀಯಾ ಅಂದಿದ್ದಕ್ಕೆ, ಏನವ ಇವಾಗೇನು ಆ 3 ಅಡಿ ವಿಚಾರ ಬಂದಾಗೆಲ್ಲ ಅವಳು ಇಲ್ಲ ಅಂದರೂ ಕೂಡ ನನ್ನ ಕೋಪ ಹಾಗೆ ನೆತ್ತಿಗೆ ಇರುತ್ತೆ ಅಂತ ಕಿರ್ಚಾಡ್ಕೊಂಡಿರ್ತಾಳೆ. ಅದಕ್ಕೆ ಸಾವಿತ್ರಿ ಸಮಾಧಾನ ಮಾಡಿ, ಅಲ್ಲ ಕಣೆ, ಅವಳು ಮನೆಯಿಂದ ಮತ್ತು ಈ ಮನೆಯವ್ರ ಮನಸ್ಸಿಂದನೇ ಕಿತ್ತಾಕಬೇಕು ಅಂತ ನಾನು ಪ್ರಯತ್ನ ಮಾಡ್ತಾಯಿದ್ರೆ ನೀನು ನೋಡಿದ್ರೆ ಹಿಂಗೆ ಆಡ್ತಾ ಇದೆಯಲ್ಲೇ, ಅವಳೆಲ್ಲೋ ಮೈಸೂರಲ್ಲಿ ಕಾಲೇಜ್ಗೆ ಹೋದರೆ ನಿನಗೆ ಯಾಕೆ ಇಷ್ಟೊಂದು ಸಂಕಟ ಅಂತ ಕೇಳ್ತಿದ್ರೆ, ಅವಳು ಅಂದ್ಕೊಂಡಿರೋದನ್ನು ಸಾಧಿಸ್ಕೊಂಡು ಖುಷಿಯಾಗಿರೋದನ್ನ ನೋಡಿ ನಾನು ಹೇಗವ್ವ ಸಮಾಧಾನವಾಗಿರೋದು, ಅವಳೇನು ಇಷ್ಟೆಲ್ಲ ಆಗಿದೆ ಅಂತ ಅಳ್ತಾ ಮೂಲೆಯಲ್ಲಿ ಕೂತಿದ್ದಾಳ ಅಂತ ಕೇಳ್ತಿರ್ತಾಳೆ. ಅದಕ್ಕೂ ಕೂಡ ಒಂದು ವ್ಯವಸ್ಥೆ ಮಾಡಿದ್ದೀನಿ ಕಣೆ, 10 ಹೆಜ್ಜೆ ಮುಂದೆ ಯೋಚನೆ ಮಾಡಿ ಮಾಡಬೇಕು, ನಿನ್ನ ಥರ ಕೂತ್ಕೊಂಡ್ರೆ ಕೆಲಸ ಆಗೋದಿಲ್ಲ ಅಂತ ವಿನಂತಿಗೆ ಹೇಳ್ತಿರ್ತಾಳೆ. ಅಲ್ಲವ್ವ ತಾಯಿ, ನೀನು ಅದೇನು ಪ್ಲ್ಯಾನ್ ಮಾಡಿದೀಯಾ ಅಂತ ವಸಿ ಹೇಳ್ತೀಯಾ, ನಿನ್ನಷ್ಟು ಬುದ್ಧಿವಂತೆ ಅಲ್ಲ ಈ ನಿನ್ನ ಮಗಳು ಅಂತ ಹೇಳಿದ್ದಕ್ಕೆ, ಕಾಲೇಜಲ್ಲಿ ಏನಾಗ್ತಿದೆ ಏನಿಲ್ಲ ಅಂತ ತಿಳ್ಕೊಳ್ಳೋದಕ್ಕೆ ಆಲ್ರೆಡಿ ಒಬ್ಬರನ್ನ ಬಿಟ್ಟಿದ್ದೀನಿ ಕಣೆ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಅದರಿಂದ ಏನೇ ಮಾಡ್ತೀಯಾ ಸಾವಿತ್ರಿ ಅಂದಿದ್ದಕ್ಕೆ, ಅವ್ರು ಪ್ರತಿಯೊಂದು ಹೆಜ್ಜೆನ ನಾವು ಗುರ್ತಿಡ್ಕೊಂಡ್ರೆ ತಾನೇ ಮುಂದೆ ಏನು ಮಾಡಬೇಕು ಅಂತ ಗೊತ್ತಾಗೋದು. ಅವಳು ಯಾರ ಹತ್ರ ಮಾತಾಡ್ತಾಳೆ, ಯಾರ ಹತ್ರ ಚೆನ್ನಾಗಿರ್ತಾಳೆ ಅಂತ ತಿಳ್ಕೊಂಡ್ರೆ ಮನೆಯವ್ರ ಎದುರಿಗೆ ಅವಳನ್ನು ಎತ್ಕಟ್ಟಿದ್ರೆ ಇವ್ರ ಮನಸ್ಸಿಂದನೇ ಕಿತ್ತಾಕ್ಬೋದಲ್ವೇ ಅಂತ ಹೇಳಿ ಮಾತಾಡ್ಕೊತ ಇರ್ತಾರೆ. ಇತ್ತ ವಿದ್ಯಾ ಕಾಲೇಜಲ್ಲಿ ಅವ್ರ ಫ್ರೆಂಡ್ಸ್ ಹತ್ರ ಪರಿಚಯ ಮಾಡಿಕೊಂಡು ಅವ್ರ ಊರ ಬಗ್ಗೆ ಎಲ್ಲ ಕೇಳ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಅವ್ರ ಫ್ರೆಂಡು, ಅಲ್ಲ ಕಣೆ, ನೀನು ಪ್ರೆಗ್ನೆಂಟು ಅಂತ ಹೇಳ್ತಿದ್ಯಾ, ಈ ಸಮಯದಲ್ಲಿ ನೀನು ಆರೈಕೆ ಮಾಡ್ಕೋಬೇಕಲ್ವೇ, ಅಷ್ಟು ದೂರದಿಂದ ಓಡಾಡೋಕ್ಕೆ ಕಷ್ಟ ಆಗೋದಿಲ್ವಾ ಅಂತ ಕೇಳಿದಾಗ, ಕಷ್ಟ ಅಂತ ಮನೆಯಲ್ಲಿ ಕೂತ್ಕೊಂಡ್ರೆ ನಮ್ಮ ಕನಸುಗಳಿಗೆ ಗೋಡೆ ಕಟ್ಟಬೇಕಾಗತ್ತೆ ಅಂತ ಮಾತಾಡ್ತಿರ್ತಾರೆ. ನಂತರ ನಾವು ಇಬ್ಬರು ಒಟ್ಟಿಗೆ ಹೋಗ್ಬೋದು, ಒಟ್ಟಿಗೆ ಬರ್ಬೋದು ಅಂತ ಮಾತಾಡ್ತಿರ್ಬೇಕಾದ್ರೆ ಗಂಡನ ಬಗ್ಗೆ ಕೇಳ್ತಾಳೆ. ಅದಕ್ಕೆ ಈ ವಿಚಾರ ಇನ್ನೊಂದು ಕಿತ ಕೇಳಬೇಡ ಕಣೆ ದಯವಿಟ್ಟು ಅಂತ ಹೇಳಿದಾಗ, ಆಯಿತು ಬಿಡು, ನಿಂಗೆ ಇಷ್ಟ ಅಲ್ಲ ಅಂದರೆ ಕೇಳೋದಿಲ್ಲ ಅನ್ನೋಷ್ಟರಲ್ಲೇ ಇನ್ನೊಬ್ಬ ಹೈಸ್ಕೂಲ್ ಫ್ರೆಂಡು ಅಲ್ಲಿ ಬರ್ತಾನೆ. ಆಗ ವಿದ್ಯಾಗದು ಯಾರು ಅಂತ ಗೊತ್ತಾಗೋದಿಲ್ಲ. ನಂತರ ಪರಿಚಯ ಇಟ್ಕೊಂಡು, ಓ ನೀನು ಸತೀಶ ಅಲ್ವೇ ಅಂತ ಮಾತಾಡಿಸ್ತಾಳೆ. ಇವನು ತುಂಬ ತರಲೆ ಮಾಡ್ತಾ ಇದ್ದ, 5ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಒಟ್ಟಿಗೆ ಓದಿದ್ವಿ, ಇವನು ಕ್ಲಾಸಲ್ಲೆಲ್ಲ ತುಂಬ ತರಲೆ ಮಾಡ್ತಾ ಇದ್ದ ಅಂತ ಪರಿಚಯ ಮಾಡಿಕೊಡ್ತಾಳೆ. ನಂತರ ನೀನೇನಿಲ್ಲ ವಿದ್ಯಾ ಅಂತ ಕೇಳಿದಾಗ, ನಾನು ಇಲ್ಲೇ ಡಾಕ್ಟ್ರ್ ಜಾಯ್ನ್ ಆಗಿದ್ದೀನಿ, ಓದ್ತಾ ಇದ್ದೀನಿ ಅಂತ ಹೇಳಿದಾಗ, ಅಂತೂ ಇಂತೂ ನೀನು ಕ್ಲಾಸಲ್ಲಿ ಹೇಳ್ದ ಹಾಗೇ ಡಾಕ್ಟ್ರ್ ಓದೋದಕ್ಕೆ ಅಡ್ಮಿಷನ್ ಮಾಡ್ಕೊಂಡು ಕಾಲೇಜಿಗೆ ಬಂದೇ ಬಿಟ್ಟೆ ಅನ್ಕೋ ಅಂತ ಹೇಳಿದಾಗ ಖುಷಿಯಿಂದ ಮಾತಾಡ್ತಿರ್ತಾರೆ. ನಂತರ ಇವತ್ತು ಏನೇ ತಗೊಂಡ್ರು ನಾನು ಫ್ರೀಯಾಗೇ ಕೊಡ್ತೀನಿ, ಇದು ನನ್ನದೇ ಹೋಟೆಲು ಅಂತ ಕ್ಯಾಂಟೀನು ಅಂತ ಹೇಳಿ ಪರಿಚಯ ಮಾಡ್ಕೊಂಡು ಅಲ್ಲಿಂದ ಹೋಗ್ಬಿಟ್ಟು ಹೊರಗಡೆ ಅವನು ತುಂಬ ಖುಷಿಯಾಗಿರ್ತಾನೆ. ತುಂಬ ದಿನದ ನಂತರ ವಿದ್ಯಾಳನ್ನು ನೋಡಿಬಿಟ್ಟು ಖುಷಿಯಾಗಿರಬೇಕಾದ್ರೆ ಅವ್ರ ಫ್ರೆಂಡ್ಸ್ ಎಲ್ಲ ಕೇಳ್ತಿರ್ತಾರೆ. ಆಗ, ಏನಿಲ್ಲ ಮಗ, ಇವತ್ತು ನನ್ನ ಹಳೆ ಫ್ರೆಂಡ್ ಒಬ್ಬಳು ಇಲ್ಲೇ ಇದೇ ಕಾಲೇಜ್ಗೆ ಜಾಯ್ನ್ ಆಗಿದ್ದಾಳೆ, ಅದಕ್ಕೆ ತುಂಬ ಖುಷಿ ಆಗ್ತಿದೆ ಅಂದಿದ್ದಕ್ಕೆ ಅವರು ಕಾಲು ಎಳೆದ್ಬಿಟ್ಟು ಕೇಳ್ತಿರ್ತಾರೆ. ಆಗ, ಇಲ್ಲ, ನಾನು ಅವಳನ್ನು ತುಂಬ ಇಷ್ಟಪಡ್ತಾ ಇದ್ದೆ, ಅದನ್ನು ಹೇಳಬೇಕು ಅನ್ನೋಷ್ಟರಲ್ಲೇ ಅವಳಿಗೆ ಮದುವೆ ಆಗೋಯ್ತು ಅಂತೆಲ್ಲ ಮಾತಾಡ್ತಿರ್ತಾರೆ. ಈಗೇನೋ ಅವಳು ಗಂಡನ ಮನೇಲಿ ತೊಂದರೆ ಆಗಿದೆ ಅಂತ ತವ್ರ ಮನೇಲಿ ಇದ್ದಾಳೆ ಅಂತ ನಮ್ಮ ಹಳ್ಳಿನಲ್ಲಿ ಮಾತಾಡ್ತಿದ್ದಾರೆ ಅಂತ ಹೇಳಿದಾಗ, ಇನ್ನೇನು ಮಗ, ಆ ದೇವರೇ ಮತ್ತೆ ನಿನಗೆ 2ನೇ ಚಾನ್ಸ್ ಕೊಟ್ಟಿದ್ದಾನೆ ಅಂತ ಹೇಳ್ತಿದ್ದಾಗ, ಹಾಗಲ್ಲ ಕಣೋ, ಅವಳು ಯಾವತ್ತಿದ್ರೂ ನನ್ನ ಒಳ್ಳೆ ಫ್ರೆಂಡು ಅಂತೆಲ್ಲ ಮಾತಾಡ್ತಿರ್ತಾರೆ. ಅದೆಲ್ಲನೂ ದೂರದಿಂದ ಒಬ್ಬ ಹೆಂಗಸು ಅದನ್ನೇ ಮೊಬೈಲಲ್ಲೆಲ್ಲ ಇವ್ರದ್ದು ಆ್ಯಕ್ಟಿವಿಟೀಸನ್ನು ರೆಕಾರ್ಡ್ ಮಾಡ್ಕೊತಾ ಇರ್ತಾಳೆ. ಅಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದಗಳು.